ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಓಕೆ, ಫಸ್ಟ್ ಸೆಮ್ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ಫಸ್ಟ್ ಸೆಮ್ ಎಕ್ಸಾಮ್ ಕಂಪ್ಲೀಟ್ ಆಯಿತು ಇವತ್ತು. ನಿಮಗೆ ಅನಾಟಮಿ ಫಿಸಿಯಾಲಜಿ ಸ್ವಲ್ಪ ಟಫ್ ಆಗಿ ಬಂದಿದ್ರೆ ಸಹಿತ ಸೊ ಇವಾಗ ಎಲ್ಲನೂ ಕೂಡ ರಿಕವರ್ ಮಾಡ್ಕೊತ ಟೈಮು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೋಷಿಯಾಲಜಿ ಸೈಕಾಲಜಿನೂ ಕೂಡ. ಸೊ MCQ ಆನ್ಸರ್ ಹೇಳ್ತಾ ಹೋಗ್ತೀನಿ, ಒಂದೊಂದು ಬೇಕಾದ್ರೆ ಟಿಕ್ ಹಾಕ್ಕೊಂತ ಹೋಗ್ಬೋದು. ಸೊ ನೋಡಿ, ಫಸ್ಟ್ ಸೋಷಿಯಾಲಜಿ ಒಳಗಡೆ 8ನೇ ಕ್ವಶನಿಂದ MCQ ಸ್ಟಾರ್ಟ್ ಆಗ್ತಾಯಿದೆ. ಸೊ 8ನೇದು ಕ್ವಶನ್ ಬಂದುಬಿಟ್ಟು ಎ ಆನ್ಸರು ಹಾಕೋಬೋದು. 8ನೇದು ಎ, 9ನೇದು ಕೂಡ ಏನೇ ಇದೆ ಆನ್ಸರು ಹಾಕೋರಿ. ಎಷ್ಟು 10ನೇದು ಬಂದುಬಿಟ್ಟು ಸಿ ಆನ್ಸರು, 10ನೇದಕ್ಕೆ ಸಿ ಹಾಕೋರಿ ಆನ್ಸರು. ಓಕೆ, 11ನೇದಕ್ಕೆ ಬಿ ಆನ್ಸರು. ಸೊ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ, ಬಿ ಮತ್ತು ಡಿಗೆ ಆನ್ಸರ್ ಬಂದುಬಿಟ್ಟು 11ನೇದಕ್ಕೆ ಬಿ. ಓಕೆ, 12ನೇದು ಇದೆ ನೋಡಿ, 12ನೇದು ಡಿ. ಓಕೆ, ಸಿ ಹಾಕೊಳ್ಕೊಬೇಡ್ರಿ, ಡಿ ಆಯಿತಾ, ಫೋಕಸ್. ನೆಕ್ಸ್ಟ್ 13ನೇ ಕ್ವಶನ್ ಕಾಣಿಸ್ತಿದೆ, 13ನೇ ಕ್ವಶನ್ಸ್ ಕೂಡ ಆನ್ಸರ್ ಬಿ ಆಗಿದೆ ಆಯಿತಾ, ಬಿ. ಓಕೆ, ಅಂದರೆ 18 ಇಯರ್ಸ್. ಸೊ ಸೋಷಿಯಾಲಜಿ 6 ಕ್ವಶನ್ ಇದ್ದಾವೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆ್ಯಕ್ಚುಲಿ ನಿಮಗೆ ಇದು ಸೋಷಿಯಾಲಜಿ 6 ಕ್ವಶನ್ ಇರೋದು. ಸೈಕಾಲಜಿ 7 ಕ್ವಶನ್ ಸಿಗ್ತವೆ ನಿಮಗೆ. ಸೈಕಾಲಜಿಲಿ ಕೂಡ ಸ್ಟಾರ್ಟ್ ಆಗೋದು MCQ 8ನೇ ಕ್ವಶನಿಂದನೇ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ನೇ ಕ್ವಶನ್ಗೆ ಎ ಆನ್ಸರ್ ಎ, ಆ್ಯಂಡ್ 9ನೇದಿಗೆ ಆನ್ಸರ್ ಬಂದುಬಿಟ್ಟು ಬಿ. ಓಕೆ, ಆ್ಯಂಡ್ 10ನೇದಿಗೆ ಕಾಣಿಸ್ತಿದೆ ಸಿ. 10 ಮತ್ತು 11 ಎರಡೂ ಕೂಡ ಸಿನೇ ಆನ್ಸರ್ ಆಯಿತಾ. 10 ಮತ್ತು 11 ಎರಡೂ ಕೂಡ ಸಿ MCQ ಆನ್ಸರ್. ಓಕೆ, 12ನೇದು ಕಾಣಿಸ್ತಿದೆ ನೋಡಿ, 12ನೇದು ಬಿ, 13ನೇದು ಬಿ. ನೋಡಿ, 12 ಮತ್ತು 13 ಎರಡೂ ಕೂಡ ಬಿನೇ ಆನ್ಸರು. ಓಕೆ, 14ನೇದು ಆನ್ಸರು ಡಿ. ಓಕೆ, ಎಷ್ಟು ಸ್ಕ್ರೀನ್ ಮೇಲೆ ನೋಡ್ಕೊತಿದ್ರೆ ಅವೇ MCQ ಆನ್ಸರು. ಸೊ ಓಕೆ, ಸೊ ಹೋಪ್ ಎಲ್ಲನೂ ಕೂಡ ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿಯಾಗಿ ಅನಾಟಮಿ ಫಿಸಿಯಾಲಜಿ ಮತ್ತು ಸೋಷಿಯಾಲಜಿ ಸೈಕಾಲಜಿ ಮುಗಿಸ್ಕೊಂಡಿದ್ದೀರಾ. ಸೊ ಯಾವುದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲ. ಆಯಿತು, ಇಷ್ಟೇ. ರಿಸಲ್ಟ್ ನೆಕ್ಸ್ಟ್ ಅಪ್ಡೇಟ್ಗಳನ್ನು ಎಲ್ಲನೂ ಕೂಡ ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ ಅಲ್ವಾ, ಎಲ್ಲನೂ ಕೂಡ ತಿಳಿಸ್ತಾ ಇರ್ತೀನಿ ಅಂತೆ. ಅಪ್ಡೇಟ್ ಇರಿ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಇವಾಗ ಸಬ್ಸ್ಕ್ರೈಬ್ ಆಗಿ ರಿಸಲ್ಟ್ ಅಪ್ಡೇಟ್ಸ್ಗಳು ಎಲ್ಲನೂ ಕೂಡ ನೀಟಾಗಿ ಹೇಳ್ತೀನಿ. ಯಾಕಂದರೆ ನಿಮಗೆ ಫಸ್ಟ್ ಸೆಮಿಸ್ಟ್ರು ಸ್ವಲ್ಪ ನಿಮಗೆ ಗ್ರೇಸ್ ಮಾರ್ಕ್ಸ್ ಆಯಿತು, ಯಾವ ರೀತಿ ಇವ್ಯಾಲ್ಯೂಷನ್ ಆಗ್ತದೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ನಿಮ್ಗೆ ಏನೇ ಡೌಟ್ಸ್ ಇದ್ದಪ್ಪ ಅಂದರೆ ರಿಲೇಟೆಡ್ ಟು ನಿಮಗೆ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇವ್ಯಾಲ್ಯೂಷನ್ ಮಾಡ್ತಾರೆ, ಸೊ ಯೂನಿವರ್ಸಿಟಿ ಯಾವ ರೀತಿ ಇದೆ ಎಲ್ಲನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಯಾರಿಗೆ? ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್. ಯಾಕಂದರೆ ಇವಾಗ ನೀವು ಫಸ್ಟ್ ಸ್ಟೂಡೆಂಟ್ ಅಂದರೆ ಇವಾಗ ಫಸ್ಟ್ ಇಯರ್, ಅದ್ರಲ್ಲಿ ಬೇರೆ ಫಸ್ಟ್ ಸೆಮ್ ಎಕ್ಸಾಮ್ ಬರ್ತಿದ್ದಾರೆ. ಸೊ ಹಂಗಾಗಿ ಭಾಳಷ್ಟು ನಿಮ್ಗೆ ಏನಿರ್ತದೆ ಅಂದರೆ ಡೌಟ್ ಇರ್ತದೆ ಆಯಿತಾ. ಸರಿ, ಹಾಕಿ ಬಾಯ್.